ಒಂದು ಕಡೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ತಾತ್ಕಾಲಿಕ ಶೋಧ ಕಾರ್ಯಕ್ಕೂ ಕೂಡ ತಡೆ ಒಡ್ಡಿರುವಾಗ ಇತ್ತ ಧರ್ಮಸ್ಥಳಕ್ಕೆ ಬೆಂಗಳೂರಿನಿಂದ ಯಲಹಂಕದ ಕಡೆಯಿಂದ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಧರ್ಮಸ್ಥಳ ಪಾದಯಾತ್ರೆಗೆ ಪೂರ್ವಭಾವಿ ಸಭೆ ನಡೀತಾ ಇದೆ. ಹಿಂದೂ ಪುಣ್ಯಕ್ಷೇತ್ರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯನ್ನೋ ಧ್ಯೇಯ ವಾಕ್ಯ. ಧರ್ಮಸ್ಥಳ ಪಾದಯಾತ್ರೆಗೆ ಪೂರ್ವಭಾವಿ ಸಭೆ. ಎಲ್ಲರೂ ಬನ್ನಿ ಹೋಗೋಣ, ಧರ್ಮ ಸಂರಕ್ಷಣೆ ಮಾಡೋಣ. ಹಿಂದೂ ಪುಣ್ಯಕ್ಷೇತ್ರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಮತ್ತು ಹಕ್ಕು. ನಾಳೆ ಧರ್ಮಸ್ಥಳದತ್ತ ಬೃಹತ್ ಪಾದಯಾತ್ರೆಯಂತೆ ಧರ್ಮವನ್ನು ಉಳಿಸೋಣ ಎಂಬ ಉದ್ದೇಶದಿಂದ ಬೃಹತ್ ಪಾದಯಾತ್ರೆ. ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿಯಿಂದ ಕರೆ. ಆತ ಅಧಿಕೃತವಾಗಿ ತನ್ನ ಖಾತೆಯಲ್ಲಿ ಹಂಚಿಕೊಂಡಿದ್ದಾನೆ. ಸಾವಿರಾರು ಜನ ಭಾಗಿಯಾಗ್ತಾರೆ ಎಂದಿರುವ ಪುನೀತ್ ಕೆರೆಹಳ್ಳಿ ಪರ್ಮಿಷನ್ ಸಿಕ್ಕಿದೆಯಾ ಇಲ್ವಾ ಅನ್ನೋದು ಬೇರೆ ಕಾರ್ಯ. ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋ ಪ್ಲಾನ್ ನಡೀತಾ ಇದೆ. ಪುನೀತ್ ಕೆರೆಹಳ್ಳಿ ತನ್ನ ಅಧಿಕೃತ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಾವು ಧರ್ಮವನ್ನು ರಕ್ಷಣೆ ಮಾಡೋಣ, ಪುಣ್ಯಕ್ಷೇತ್ರವನ್ನು ರಕ್ಷಿಸೋಣ, ಧರ್ಮಸ್ಥಳವನ್ನು ಉಳಿಸೋಣ, ಎಲ್ಲರೂ ಬನ್ನಿ ಸಹಕಾರ ಕೊಡಿ ಅಂತ ಹೇಳಿ ತನ್ನ ಅಧಿಕೃತ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಈಗಾಗಲೇ ಯಲಹಂಕ ಕ್ಷೇತ್ರದ ಶಾಸಕರು ವಿಶ್ವನಾಥ್ ಅವರ ನಾಯಕತ್ವದಲ್ಲಿ ಒಂದು ಗುಂಪು ಈಗಾಗಲೇ ಹೋಗಿದೆ, ಬುಲೆಟ್ ಬೈಕು ಕಾರ್ಗಳನ್ನು ತಗೊಂಡು. ಸೊ ಈಗ ಪುನೀತ್ ಕೆರೆಹಳ್ಳಿ ಕರೆ ಕೊಡ್ತಾ ಇರೋದು ವೆಹಿಕಲ್ ರ್ಯಾಲಿ ಅಲ್ಲ, ಪಾದಯಾತ್ರೆ. ಪಾದಯಾತ್ರೆ ಅಂದರೆ ಕಾಲ್ನಡಿಗೆ. ಎಲ್ಲಿಂದ ಹೋಗೋದು? ಬೆಂಗಳೂರಿನಿಂದ. ಎಷ್ಟು ಕಿಲೋಮೀಟರ್ ಇದೆ? 350ಕ್ಕೂ ಹೆಚ್ಚು ಕಿಲೋಮೀಟರ್ಗಳಿದ್ದಾವೆ. ಎಷ್ಟು ಜನ ಇನ್ನೂ ನಿಖರ ಅಲ್ಲ. ಕರೆ ಕೊಟ್ಟಿದ್ದಾರೆ, ಬನ್ನಿ ಸಹಕರಿಸಿ ಅಂಥೇಳಿ. ಇದು ಧರ್ಮಸ್ಥಳ ಅಥವಾ ಧರ್ಮಸ್ಥಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಹಿಂದೂ ಸಂಘಟನೆಗಳ ಕರೆ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.